ಎಲ್ರಿಗೂ ನಮಸ್ಕಾರ. ಎಸ್ಪಿಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 20 ಜುಲೈ 2024 ಕರೆಂಟ್ ಅಫೇರ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನಗಳ ಜೊತೆ ಈ ವರ್ಷದ ಮೇ ವರೆಗಿನ ಪ್ರಚಲಿತ ವಿದ್ಯಮಾನಗಳ ನೋಡಿಸ್ಬೇಕು ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಅಥವಾ ಈ ವಿಡಿಯೋನ ಪಾಸ್ ಮಾಡಿ ಈ ಸ್ಕ್ರೀನ್ ಅನ್ನ ಓದ್ಕೋಬಹುದು. ಯುರೋಪ್ ಒಕ್ಕೂಟದ ಅಧ್ಯಕ್ಷರಾಗಿ ಯಾರು ಪುನರಾಯ್ಕೆಯಾಗಿದ್ದಾರೆ? ಆಯ್ಕೆಗಳನ್ನ ನೋಡ್ಕೊಳ್ಳಿ. ಸರಿಯಾದ ಉತ್ತರ ಉರ್ಸುಲಾ ಓನ್ ಡೇರ್. ಯುರೋಪ್ ಒಕ್ಕೂಟದ ಅಧ್ಯಕ್ಷರಾಗಿ ಉರ್ಸುಲಾ ಓನ್ ಡೇರ್ ಲೆಯನ್ ಅವರು ಗುರುವಾರ ಮುಂದಿನ 5 ವರ್ಷಗಳ ಅವಧಿಗೆ ಆಯ್ಕೆಯಾಗಿದ್ದಾರೆ. ವೆನ್ ಡೇರ್ ಲಿಯನ್ ಅವರನ್ನು ಸ್ಟ್ರಾಸ್ಬರ್ಗ್ನಲ್ಲಿರುವ ಯುರೋಪ್ ಸಂಸತ್ತು ರಹಸ್ಯ ಮತದಾನದ ಮೂಲಕ ಆಯ್ಕೆ ಮಾಡಿದೆ. 720 ಸದಸ್ಯರ ಬಲದ ಯುರೋಪ್ ಸಂಸತ್ತು ಲೇಯರ್ ಅವರ ಪರವಾಗಿ 401 ಮತಗಳನ್ನು ಚಲಾಯಿಸಿ ವಿರುದ್ಧವಾಗಿ 284 ಮತಗಳನ್ನು ಚಲಾಯಿಸಲಾಗಿತ್ತು. ಬಹುಮತದಿಂದ ಅವರು ಮುಂದಿನ 5 ವರ್ಷಗಳಿಗೆ ಒಕ್ಕೂಟದ ಅಧ್ಯಕ್ಷಿಯಾಗಿ ಆಯ್ಕೆಯಾಗಿರ್ತಾರೆ. ಎರಡನೇ ಅವಧಿಗೆ ಯುರೋಪ್ ಒಕ್ಕೂಟದ ಅಧ್ಯಕ್ಷಿಯಾಗಿ ಆಯ್ಕೆಯಾಗುವ ಮುನ್ನ ಸದನವನ್ನು ಉದ್ದೇಶಿಸಿ ಮಾತನಾಡಿದಂತ ಅವರು ಯುರೋಪ್ ಒಕ್ಕೂಟದ ರಾಷ್ಟ್ರಗಳ ಪ್ರಗತಿ ಮತ್ತು ಭದ್ರತೆಗೆ ಸಮಗ್ರ ಕಾರ್ಯಕ್ರಮವೊಂದನ್ನು ರೂಪಿಸುವುದಾಗಿ ಹೇಳಿದ್ರು. ಉಕ್ರೇನ್ ಮೇಲೆ ರಷ್ಯಾದ ಆಕ್ರಮಣ, ಜಾಗತಿಕ ಆರ್ಥಿಕ ಪೈಪೋಟಿ ಹಾಗೂ ಹವಾಮಾನ ಬದಲಾವಣೆಯಿಂದ ಎದುರಾದ ಸವಾಲುಗಳನ್ನು ನಿರ್ವಹಿಸಲು ಕಾರ್ಯತಂತ್ರವನ್ನು ರೂಪಿಸಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಮಾತನಾಡಿರ್ತಾರೆ. ಅಷ್ಟು ಕೆಳಕಂಡ ಯಾವ ಕ್ರೀಡೆ ಈಗ ಪ್ರಾರಂಭವಾಗುವಂತಹ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ರದ್ದಾಗಿಲ್ಲ? ಸರಿಯಾದ ಉತ್ತರ ಬ್ರೇಕಿಂಗ್. ಸೊ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 2 ಹೊಸ ಕ್ರೀಡೆಗಳನ್ನು ಸೇರ್ಪಡೆ ಮಾಡಿದ್ದಾರೆ. ಅದ್ಯಾವುದು ಅಂತ ಇವಾಗ ನೋಡೋಣ. ರದ್ದಾದಂಥ ಕ್ರೀಡೆಗಳು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಬೇಸ್ಬಾಲು, ಸಾಫ್ಟ್ ಬಾಲು, ಕರಾಟೆ ಕ್ರೀಡೆ ಸೇರಿ ಒಟ್ಟು 3 ಕ್ರೀಡೆಗಳನ್ನು ರದ್ದು ಮಾಡಿದ್ದಾರೆ. ಕ್ರೀಡಾರಂಗದ ಮಹೋನ್ನತ ಕೂಟ ಒಲಿಂಪಿಕ್ಸ್ ಆರಂಭಕ್ಕೆ ಇನ್ನು 7 ದಿನಗಳು ಮಾತ್ರ ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ ಒಲಿಂಪಿಕ್ಸ್ಗೆ ನೂತನವಾಗಿ ಸೇರ್ಪಡೆಯಾದಂಥ ಕ್ರೀಡೆಗಳು ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಇವಾಗ ನೋಡ್ತಾ ಹೋಗೋಣ. ಜುಲೈ 26ರಿಂದ ಆರಂಭಗೊಳ್ಳುವಂತಹ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 32 ಕ್ರೀಡೆಗಳಿವೆ. ಈ ಬಾರಿ 2 ಹೊಸ ಕ್ರೀಡೆಗಳನ್ನು ಸೇರ್ಪಡೆ ಮಾಡಲಾಗಿದೆ. ಒಂದು ಬ್ರೇಕಿಂಗ್ ಅಂತ, ಇನ್ನೊಂದು ಕಯಾಕ್ ಕ್ರಾಸ್ ಅಂತ. ಸೊ ಎರಡರ ಸಾಂದರ್ಭಿಕ ಚಿತ್ರಗಳನ್ನು ನೋಡೋದು. ಬ್ರೇಕಿಂಗ್ ಅನ್ನೋ ಒಂದು ಸಾಂದರ್ಭಿಕ ಚಿತ್ರ ಇಲ್ಲಿ ಮತ್ತು ಕಯಾಕ್ ಕ್ರಾಸ್ ಅನ್ನೋದನ್ನ ಇಲ್ಲಿ ನೀವು ನೋಡಬಹುದಾಗಿರ್ತದೆ. ಅದರೊಂದಿಗೆ ಹಿಂದಿನ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಪಾದಾರ್ಪಣೆಯಾಗಿದ್ದ ಸ್ಕೇಟ್ ಬೋಟಿಂಗ್, ಸ್ಪೋರ್ಟ್ಸ್ ಕ್ಲೈಂಬಿಂಗ್, ಸರ್ಫಿಂಗ್ ಮತ್ತು ಸ್ಕರ್ಫಿಂಗ್ ಇವೆಲ್ಲ ಕ್ರೀಡೆಗಳು ಕೂಡ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲೂ ಕೂಡ ಇರ್ತವೆ. ಜುಲೈ 26ರಿಂದ 2 ವಾರಗಳ ಕಾಲ ಆಗಸ್ಟ್ 11ರ ತನಕ ಪ್ಯಾರಿಸ್ ಮತ್ತು ಫ್ರಾನ್ಸ್ ಇತರೆ 16 ನಗರಗಳಲ್ಲಿ ಜಾಗತಿಕವಾಗಿ ಈ ಒಂದು ಒಲಿಂಪಿಕ್ಸ್ ನಡೆಯುತ್ತೆ. ಸೊ 2 ಕ್ರೀಡೆಗಳು ಬ್ರೇಕಿಂಗು. ಬ್ರೇಕ್ ಡ್ಯಾನ್ಸಿಂಗ್ ಅನ್ನ ಬ್ರೇಕಿಂಗ್ ಅಂತ ಕರೀತಾರೆ. 70ರ ದಶಕದಲ್ಲಿ ಅಮೆರಿಕಾದ ನ್ಯೂಯಾರ್ಕ್ನಲ್ಲಿ ಹುಟ್ಟಿದಂಥ ಈ ನೃತ್ಯ ಕಲೆ ಜಗತ್ತಿನಾದ್ಯಂತ ಹಲವು ಸಂಸ್ಕೃತಿಗಳನ್ನ ಪ್ರಭಾವ ಮಾಡಿದೆ. ಇನ್ನು ಕಯಾಕ್ ಕ್ರಾಸ್ ಅಂದ್ರೆ ರಭಸದಿಂದ ಬೋರ್ಗರೆಯುವ ನೀರಿನ ಹರಿವಿನ ಮಧ್ಯೆ ಅಡೆತಡೆಗಳನ್ನು ದಾಟಿ ಪುಟ್ಟ ದೋಣಿಯನ್ನು ಮುನ್ನಡೆಸುವುದನ್ನ ಕಯಾಕ್ ಕ್ರಾಸ್ ಅಂತ ಕರೀತಾರೆ. ಇನ್ನು ಕ್ರೀಡೆಗಳ ಸೇರ್ಪಡೆಗೆ ಮಾನದಂಡ ಏನು ಅಂತ ನಿಮ್ಗೆ ಗೊತ್ತಿರಬೇಕು. ಯಾವುದೇ ಕ್ರೀಡೆ ಒಲಿಂಪಿಕ್ಸ್ ಅಲ್ಲಿ ಸ್ಥಾನ ಪಡಿಬೇಕು ಅಂದ್ರೆ ಅಂತಾರಾಷ್ಟ್ರೀಯ ಒಕ್ಕೂಟದ ಆಡಳಿತಕ್ಕೆ ಒಳಪಟ್ಟಿರಬೇಕು ಮತ್ತು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ನಿಯಮಗಳನ್ನು ಪಾಲನೆ ಮಾಡಿರಬೇಕು. ಏನ್ ನಿಯಮಗಳು? ಆ ಕ್ರೀಡೆಯನ್ನ 4 ಖಂಡಗಳ ಕನಿಷ್ಠ 75 ದೇಶಗಳಲ್ಲಿ ಪುರುಷರು ಆಡ್ತಿರಬೇಕು. 3 ಖಂಡಗಳ ಕನಿಷ್ಠ 40 ದೇಶಗಳಲ್ಲಿ ಮಹಿಳೆಯರು ಆ ನಿರ್ದಿಷ್ಟ ಕ್ರೀಡೆಯನ್ನು ಆಡಬೇಕು. ಡೋಪಿಂಗ್ ವಿರೋಧ ನೀತಿಯನ್ನು ಹೊಂದಿರಬೇಕು. ದೈಹಿಕವಾಗಿ ಆಡಲ್ಪಡುವ ಕ್ರೀಡೆಯಾಗಿರ್ಬೇಕು. ಇವು 4 ಬೇಸಿಕ್ ರೂಲ್ಸ್ ಈ ಒಂದು ಒಲಿಂಪಿಕ್ಸ್ಗೆ ಆ ಕ್ರೀಡೆಯನ್ನ ಕನ್ಸಿಡರ್ ಮಾಡಬೇಕಾದ್ರೆ. ಯಾವ ದೇಶದಲ್ಲಿ ಭಾರತದ ಮೊದಲ ಸಾಗರೋತ್ತರ ಜನೌಷಧ ಕೇಂದ್ರವನ್ನ ತೆರೆಯಲಾಗುತ್ತದೆ? ಸರಿಯಾದ ಉತ್ತರ ಮಾರಿಷಸ್. ಮಾರಿಷಸ್ನ ಪೋರ್ಟ್ ಲೂಯಿಸ್ ನಲ್ಲಿ ಭಾರತದ ಮೊದಲ ಸಾಗರೋತ್ತರ ಜನೌಷಧಿ ಕೇಂದ್ರವನ್ನ ತೆರೆಯಲಾಗುತ್ತೆ ಅಂತ ವಿದೇಶಾಂಗ ಸಚಿವರಾದ ಜೈಶಂಕರ್ ಅವರು ಹೇಳಿರ್ತಾರೆ ಮತ್ತು ಅದನ್ನ ಉದ್ಘಾಟನೆ ಕೂಡ ಮಾಡಿರ್ತಾರೆ. ಆರೋಗ್ಯ ಕ್ಷೇತ್ರದಲ್ಲಿ ಉಭಯ ದೇಶಗಳ ನಡುವಿನ ಸಂಬಂಧವನ್ನ ವೃದ್ಧಿ ಮಾಡೋದಕ್ಕೆ ಈ ಬೆಳವಣಿಗೆ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅಂತ ಈ ಸಂದರ್ಭದಲ್ಲಿ ಅಭಿಪ್ರಾಯವನ್ನ ಪಡಲಾಗಿದೆ. ಮಾರಿಷಸ್ನ ಗ್ರ್ಯಾಂಡ್ ಬೂಯಿಸ್ನಲ್ಲಿ ಭಾರತದ ಅನುದಾನದೊಂದಿಗೆ ಆರಂಭಗೊಂಡ ಜನೌಷಧಿ ಕೇಂದ್ರವನ್ನ ಜೈಶಂಕರ್ ಅವರು ಮತ್ತು ಮಾರಿಷಸ್ನ ಪ್ರಧಾನಿ ಪ್ರವಿಂದ್ ಕುಮಾರ್ ಜುಗನ್ನಾಥ್ ಉದ್ಘಾಟನೆ ಮಾಡಿರ್ತಾರೆ. ಜನೌಷಧಿ ಕೇಂದ್ರದಲ್ಲಿ ಅಗ್ಗದ ದರದಲ್ಲಿ ಜನರಿಕ್ ಔಷಧಗಳು ಸಿಗ್ತವೆ. ಕೆಳಗಿನ ಯಾರು ಅಮೆರಿಕದ ಭಾರತೀಯ ರಾಯಭಾರಿಯಾಗಿ ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ವಿನಯ್ ಕ್ವಾತ್ವಾ.
ವಿನಯ್ ಕ್ವಾತ್ರಾ ಅವರು ಅಮೆರಿಕಾದ ಭಾರತೀಯ ರಾಯಭಾರಿಯಾಗಿ ನೇಮಕಗೊಂಡಿದ್ದಾರೆ. ಮಾಜಿ ವಿದೇಶಾಂಗ ಕಾರ್ಯದರ್ಶಿಗಳಿವರು. ತರಂಜಿನ್ ಸಧು ಅವರು ಜನವರಿಯಲ್ಲಿ ನಿವೃತ್ತರಾಗ್ತಾರೆ. ಅವರ ಬಳಿಕ ಭಾರತದ ಅಮೆರಿಕಾದ ರಾಯಭಾರಿಯಾಗಿ ಇವರು ನೇಮಕಗೊಳ್ತಾರೆ. ಕ್ವಾತ್ರಾ ಅವರು 1988ರ ಬ್ಯಾಚ್ನ ಭಾರತೀಯ ವಿದೇಶಾಂಗ ಸೇವೆ ಅಧಿಕಾರಿ. ಅವರು 2022ರ ಮೇನಲ್ಲಿ 2024ರವರೆಗೆ ವಿದೇಶಾಂಗ ಕಾರ್ಯದರ್ಶಿ ಹುದ್ದೆಯಲ್ಲಿದ್ದರು. ಇದಕ್ಕೂ ಮೊದಲು ಅವರು ಫ್ರಾನ್ಸ್, ನೇಪಾಳ ರಾಷ್ಟ್ರಗಳ ಭಾರತೀಯ ರಾಯಭಾರಿಯಾಗಿ ಕೆಲಸ ಮಾಡಿದಂಥ ಅನುಭವವನ್ನು ಹೊಂದಿದ್ದಾರೆ. ಯಾವ ರಾಜ್ಯದಲ್ಲಿ ದೇಶದ ಪ್ರಪ್ರಥಮ ಗ್ರೀನ್ ಹೈಡ್ರೋಜನ್ ಕಾರ್ಖಾನೆ ಉದ್ಘಾಟನೆ ಮಾಡಲಾಗಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಕರ್ನಾಟಕದ ದೊಡ್ಡಬಳ್ಳಾಪುರದಲ್ಲಿ ಅಮೆರಿಕ ಮೂಲದ ಓಮಿಯರ್ ಕಂಪನಿ ಸ್ಥಾಪನೆ ಮಾಡಿರುವ ಗ್ರೀನ್ ಹೈಡ್ರೋಜನ್ ಎಲೆಕ್ಟ್ರೋಲೈಸರ್ ಗೀಗಾ ಫ್ಯಾಕ್ಟರಿಯಿಂದ ವರ್ಷಕ್ಕೆ 500 ಮೆಗಾವ್ಯಾಟ್ ಗ್ರೀನ್ ಹೈಡ್ರೋಜನ್ ಉತ್ಪಾದನೆಯಾಗಲಿದ್ದು ಹಂತ ಹಂತವಾಗಿ 2000 ಮೆಗಾವ್ಯಾಟ್ ಮಟ್ಟಕ್ಕೆ ಏರಿಸಲಾಗುತ್ತೆ. ಕಂಪನಿಯ ಉತ್ಪಾದನಾ ಚಟುವಟಿಕೆಯಿಂದ ಉದ್ಯೋಗಾವಕಾಶಗಳು ಕೂಡ ಸೃಷ್ಟಿಯಾಗುತ್ತೆ ಅಂತ ಕೇಂದ್ರದ ನವೀಕರಿಸಬಹುದಾದ ಇಂಧನ ಇಲಾಖೆ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿರ್ತಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಸಮೀಪ ದೇಶದ ಪ್ರಪ್ರಥಮ ಗ್ರೀನ್ ಹೈಡ್ರೋಜನ್ ಎಲೆಕ್ಟ್ರೋಲೈಸರ್ ಗೀಗಾ ಫ್ಯಾಕ್ಟರಿ ಘಟಕಕ್ಕೆ ಚಾಲನೆ ನೀಡುವ ಸಂದರ್ಭದಲ್ಲಿ ಈ ಮಾತುಗಳನ್ನು ಅವರು ಆಡಿರ್ತಾರೆ. ಓಮಿಯಂ ಕಂಪನಿ 2,000 ಕೋಟಿ ರೂಪಾಯಿಗಳನ್ನ ಹೂಡಿಕೆ ಮಾಡಿ ಈ ಕಂಪನಿಯನ್ನ ಪ್ರಾರಂಭ ಮಾಡಿದೆ. ನೀರಿನಿಂದ ತಯಾರಾಗುವ ಗ್ರೀನ್ ಹೈಡ್ರೋಜನ್ ಅನ್ನ ಕಿಲೋಗ್ರಾಂ ಲೆಕ್ಕದಲ್ಲಿ ಅಳತೆ ಮಾಡಲಾಗುತ್ತೆ. ಇದರ ಸಂಗ್ರಹಣೆಗೆ ಮತ್ತು ಸಾಗಣೆ ಎರಡೂ ಸಹ ಸುಲಭವಾಗಿರ್ತದೆ. ಇದನ್ನು ರಸಗೊಬ್ಬರ ಮತ್ತು ಉಕ್ಕು ಉತ್ಪಾದನೆ, ವಾಹನಗಳಲ್ಲಿ ಎಥೆನಾಲ್ ಆಗಿ ಮಿಶ್ರಣವಾಗಿ ಬಳಸಬಹುದು. ಸಂಸ್ಕರಣೆ ಪ್ರಕ್ರಿಯೆಗಳಲ್ಲಿ ಧಾರಾಳವಾಗಿ ಇದನ್ನು ಉಪಯೋಗಿಸಬಹುದು. ರಾಜ್ಯವು ಕೈಗಾರಿಕಾ ಸ್ನೇಹಿಯಾಗಿದ್ದು ಜಗತ್ತಿನ ಅತ್ಯುತ್ತಮ ಸಂಶೋಧನಾ ಸಂಸ್ಥೆಗಳು ಇಲ್ಲಿ ನೆಲೆಯೂರಬಹುದು ಅಂತ ಈ ಸಂದರ್ಭದಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿರುತ್ತೆ. ಈ ಬಾರಿ ಮಂಡ್ಯದಲ್ಲಿ ನಡೆಯುವ ಕನ್ನಡ ಸಾಹಿತ್ಯ ಸಮ್ಮೇಳನದ ಆವೃತ್ತಿ ಎಷ್ಟು? ಸರಿಯಾದ ಉತ್ತರ 87. ಡಿಸೆಂಬರ್ 20, 21 ಮತ್ತು 22ರಂದು ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಇದರ ಲಾಂಛನವನ್ನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವಿಧಾನಸೌಧದ ಸಮ್ಮೇಳನದ ಸಭಾಂಗಣದಲ್ಲಿ ಉದ್ಘಾಟನೆ ಮಾಡಿದ್ರು. ಲಾಂಛನದಲ್ಲಿ ಮಂಡ್ಯದ ಸಂಸ್ಕೃತಿ ಮತ್ತು ವೈಶಿಷ್ಟ್ಯತೆಯನ್ನ ಅನಾವರಣ ಮಾಡಲಾಗಿ ಸಕ್ಕರೆಯ ನಾಡು ಅಕ್ಕರೆಯ ಬೀಡು ಅನ್ನೋ ಧ್ಯೇಯವಾಕ್ಯ ಜೊತೆ ಒಂದು ಲಾಂಛನವನ್ನ ಬಿಡುಗಡೆ ಮಾಡಲಾಗಿದೆ. ರೂಪುಗೊಂಡಂತ ಈ ಲಾಂಛನ ಮಂಡ್ಯದ ಅಸ್ಮಿತೆ, ಮಂಡ್ಯದ ಹೆಗ್ಗುರುತಾದ ಕಾವೇರಿ ನದಿ, ಕಬ್ಬು, ಬಿಸಿಬೆಲ್ಲ, ಹಸಿ ಭತ್ತ ಮತ್ತು ನೇಗಿಲುಯೋಗಿ ರೈತ ಇವುಗಳನ್ನ ಈ ಲಾಂಛನ ಒಳಗೊಂಡಿರುತ್ತೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನದಲ್ಲಿ ಸರ್ಕಾರದ ಅಧಿಕೃತ ನಾಡದೇವಿ ಚಿತ್ರ ಬಳಸದೆ ಈ ಹಿಂದೆ BKS ವರ್ಮಾ ಅವರು ಚಿತ್ರಿಸಿರುವ ಚಿತ್ರವನ್ನ ಬಳಸಲಾಗಿದೆ. ಕರ್ನಾಟಕ ಲಲಿತಕಲಾ ಅಕಾಡೆಮಿ ನೇತೃತ್ವದಲ್ಲಿ ನಾಡದೇವಿ ಸಮಿತಿಯು ಕಲಾವಿದ ಸೋಮಶೇಖರ್ ಅವರು ರಚನೆ ಮಾಡಿರ್ತಕ್ಕಂಥ ಅಂದರೆ ಹೊಯ್ಸಳ ಶೈಲಿಯಲ್ಲಿರ್ತಕ್ಕಂಥ ಚಿತ್ರವನ್ನ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿತ್ತು. ಇದನ್ನು ಸರ್ಕಾರ ಕೂಡ ಅಧಿಕೃತವಾಗಿ ಅಂಗೀಕಾರ ಮಾಡಿದೆ. ಇವತ್ತಿನ ಪ್ರಶ್ನೆ, ಏಷ್ಯಾದ ಮೊದಲ ಪ್ರೀ ಕ್ಲಿನಿಕಲ್ ನೆಟ್ವರ್ಕ್ ಫೆಸಿಲಿಟಿಯನ್ನ ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ? ಉತ್ತರವನ್ನು ಕಾಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.